ಅಣ್ಣ ಅಯ್ಯೋ ಸಿಕ್ಕಿದ್ಯಾ? ಅಯ್ಯೋ ನೀನಾ ಇವತ್ತು ಬಿಟ್ಬಿಡೋಣ, ಇವತ್ತು ಒಂದ್ ದಿವಸ ಬಿಟ್ಬಿಡೋಣ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕಣ್ಣ. ನಿನ್ನ ಬಿಡಕ್ಕಿಲ್ಲ ಅಣ್ಣ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನೋಡು ಅವತ್ತು ಆ ವಿಷಯ ಹೇಳ್ತೀನಿಲ್ಲ, ಏನಣ್ಣ ನನ್ ಕೋಪ ಬರಲ್ಲ ಅಣ್ಣ? ಇಲ್ಲಣ್ಣ, ಇವತ್ತು ನಿನ್ನ ಕೋಪ ಬಂದಿಲ್ಲಣ್ಣ, ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಹೋಗ ಆಚೆ. ಹೊಡೆದು ಬಿಟ್ಟಿಲ್ಲ ಅಣ್ಣ. ನಿನ್ನೆ ಬರಕ್ ಹೇಳಿದ್ದೆ, ಏನಾಯ್ತೋ ಏನೋ. ಅರ್ಜೆಂಟಾಗಿ ಸೀತಾಪತಿನ ಮೀಟ್ ಮಾಡ್ಬೇಕು. ಬೆಳಗ್ಗೆ 100 ರೂಪಾಯಿ ಚಿಲ್ಲರೆ ಎಲ್ಲಿಂದ ತರಲಿ? ದಯವಿಟ್ಟು ಚಿಲ್ಲರೆ ಮಾಡಿಸ್ಕೊಡ್ರಮ್ಮ. ಲಕ್ಷ್ಮಿ, ಆ ಅಂಗಡಿಗೆ ಹೋಗಿ ಚಿಲ್ಲರೆ ಮಾಡಿಸ್ಬಿಟ್ಟು ಆಟೋದವ್ರಿಗೆ ಕೊಡಮ್ಮ. ಹಾಗೇನೆ ಆ ಲಗೇಜ್ ಎಲ್ಲ ಒಳಗ್ ತಂದ್ಬಿಡಮ್ಮ. ಅರೆ, ಬಾಗಲ್ ತೆಗ್ದಿದ್ಯಲ್ಲ. ಊರ್ ಹೋಗೋಕ್ ಮುಂಚೆ ನಾನೇ ಬೇಗ ಹಾಕಿ ಹೋಗಿದ್ನಲ್ಲ. ನನ್ನೆ ತಾಲಾಲೆಲ್ಲ ಅರಲಲ್ಲ ನಾನನೆ ಅಲಲೆಲ್ಲ. ಯಾರೋ ನೀನು? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ? ಬಾಗಿಲ್ ತಟ್ಬಿಟ್ಟು ಒಳಗಡೆ ಬರ್ಬಹುದಂತ ಕೇಳ್ಕೊಂಡ್ ಬರೋದ್ ಬಿಟ್ಟು ಒಳ್ಳೆ ದನ ನುಗ್ದಾಗ ನುಗ್ತಿಯಲ್ಲ. ಮುಚ್ಚ ಬಾಯ್. ಹಾಕ್ತೀನಿ ನೋಡು, ನೀನ್ ಮೊದಲು ಬಾಯಿ ಮುಚ್ಚು. ನನ್ ಮನೆಗ್ ಬಂದು ನನ್ನನ್ನೇ ಬಾಯಿ ಮುಚ್ಚು ಅಂತಿಲ್ಲ. ಎಷ್ಟು ಧೈರ್ಯ ನಿನಗೆ? ಏನ ಇದು ನಿನ್ ಮನೆನಾ? ಇಲ್ಲ, ನಿಮ್ ತಾತಂದು. ತಾತ ಗೀತ ಅಂದ್ರೆ ಚೆನ್ನಾಗಿರೋಲ್ಲ ನೋಡು, ಹುಷಾರ್. ಏನ್ರಿ ಹೆದರ್ಸ್ತಾ ಇದೀರಾ? ಹೋಗ್ಲಿ ಪಾಪ ಹೆಂಗ್ಸು ಅಂತ ಸುಮ್ನೆ ಬಿಡ್ತಾ ಇದೀನಿ. ಇಲ್ದಿದ್ರೆ ನನ್ನನ್ನೇ ದಬಾಯಿಸ್ತೀಯಾ? ಎಷ್ಟೋ ಕೊಬ್ಬು ನಿನ್ಗೆ, ಹೋಗಲಿಂದ. ನೀನ್ ಹೋಗು ಅಂದ ತಕ್ಷಣ ಹೋಗಕ್ಕೆ ನಾನಿನ್ ಪುಕ್ಸಾಟಿ ಇಲ್ಲ. 1000 ರೂಪಾಯಿ ದುಡ್ಡು ಕೊಟ್ಟು ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀನಮ್ಮ. ಯಾರ್ ನೀನ್ ಬಾಡಿಗೆ ಕೊಟ್ಟಿರೋದು? ನನ್ ಗಂಡನಾ? ನಿನ್ ಗಂಡನೋ ಬಂಡನೋ ಒಟ್ನಲ್ಲಿ ಒಬ್ಬ ಗಂಡ್ಸ್ ಕೊಟ್ಟ. ಮದ್ವೆ ಆಗಿದ್ಯಾ? ಇಲ್ಲ ಅಂದ್ರೆ ನಿನ್ ಮಗಳು ಕೊಟ್ಟು ಮದುವೆ ಮಾಡ್ತೀಯಾ? ಅಯ್ಯೋ ಸ್ವಾಮಿ ಸ್ವಾಮಿ. ಕರೆದ್ರಮ್ಮ? ಸ್ವಾಮಿ, ಈ ಮನೆ ಮಾಲೀಕರಾಗಿರೋ ನನ್ನ ಮೇಲೆ ಇಷ್ಟೊಂದು ದಬಾಯಿಸ್ತಿದಾನಲ್ಲ ಈ ಹುಡುಗ. ರೀ, ಏನಂದ್ರೆ? ಮನೆ ಮಾಲೀಕರು ಭುವನೇಶ್ವರಿನ? ಅಯ್ಯಯ್ಯೋ, ಏನಂದ್ರೆ? ಏನ್ ಈ ಹುಡುಗಂಗ್ ನೀವೇನ ಬಾಡಿಗೆ ಕೊಟ್ಟಿದ್ದು? ಅಯ್ಯಯ್ಯೋ, ಮನೆ ಓನರ್ ಭುವನೇಶ್ವರಿ ನೀವೇನಾ? ಹೌದು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನೀವೇ ಭುವನೇಶ್ವರಿ ಅಂತ ಒಂದ್ ಮಾತು ಹೇಳಿದೆ, ಎಂತ ಕಷ್ಟದಲ್ಲಿ ಸಿಕ್ಕಾಕ್ಸ್ಬಿಟ್ರಿ. ಮೊದಲೇ ಹೇಳಿದ್ರೆ ಏನ್ ಕಿಸಿತಿದ್ದೆ? ಏನ್ ಕಿಸಿತಿದ್ನ? ಅಮ್ಮ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದೆ. ಅವ್ರ ಕಾಲ್ ಸವಿದೆ ಇರ್ಲಿ ಅಂತ ದಾರಿ ಉದ್ದಕ್ಕೂ ಮಲ್ಲಿಗೆ ಹೂ ಹಾಸಿ ಸ್ವಾಗತ ಮಾಡ್ತಿದ್ದೆ. ಬಾಬಾ, ಈ ವಯಸ್ಸಿನಲ್ಲಿ ಅದೆಷ್ಟು ಚೆನ್ನಾಗಿದ್ದೀರಾ. ವಿಶ್ವ ಸುಂದರಿ ಸುಷ್ಮಿತಾ ಸೇನ್, ಭಾರತ ಸುಂದರಿ ಐಶ್ವರ್ಯ ರೈ, ನಮ್ ಕರ್ನಾಟಕ ಸುಂದರಿ ನಿವೇದಿತಾ ಜೈನ್, ಅವ್ರನ್ನೆಲ್ಲಾ ಮೀರಿಸಿರೋ ಭುವನೇಶ್ವರಿ ಅವರಿಗೆ ದೃಷ್ಟಿ ತೆಗಿತಾ ಇದ್ದೆ. ಹೋಗ್ಲಿ ಸಾಕು, ಮೊದ್ಲು ನೀನ್ ಹೆಂಡತಿನ ಕರಿ. ನನ್ನ ಹೆಂಡತಿ ಯಾಕೆ? ಹೆಂಡತಿ ಅಂದ್ರೆ ಕಕ್ಕಾ ಬಿಕ್ಕಿ ಆಗ್ತಾ ಇದ್ಯಾ? ನೀನ್ ಬ್ರಹ್ಮಚಾರಿನಾ? ಹೆಚ್ಚು ಕಮ್ಮಿ ಹಾಗೇನೆ. ಏನ್ರಿ, ಈ ಮನೆನ ಬ್ರಹ್ಮಚಾರಿಗಳಿಗೆ ಬಾಡಿಗೆ ಕೊಡ್ಕೂಡ್ದು ಅಂತ ನಾನ್ ನಿಮ್ಗೆ ಎಷ್ಟ್ ಸಲ ಹೇಳಿದೀನಿ. ಯಾಕ್ರಿ ಕೊಟ್ರಿ? ಮೊದ್ಲು ನಮ್ಮ ಮನೆ ಖಾಲಿ ಮಾಡ್ಸ್ರಿ. ಅದು ನನಗ್ ಮದುವೆ ಆಗಿದ್ರು ಬ್ರಹ್ಮಚಾರಿ ಆಗಿದ್ದೀನಿ ಅಂತ. ಅಂದ್ರೆ ನಿನ್ ಹೆಂಡತಿ ನಿನ್ನ ಬಿಟ್ಟು ಓಡದ್ಲಾ? ಚಿಚಿ, ಅವ್ರ ಮನೆಗೆ ಹೋಗಿದ್ದಾಳೆ ಬಸ್ರಿಗೆ. ಬಸ್ರಿಗ? ಅಯ್ಯೋ ಬಾಣ್ತನಕ್ಕೆ. ಅಯ್ಯೋ ಇಲ್ಲ, ಸುಮ್ನೆ ಹೋಗಿದ್ದಾಳೆ. ಯಾವಾಗ ಬರ್ತಾಳೆ? ಯಾವಾಗಂದ್ರೆ ಅವಾಗ. ಬೆಳಿಗ್ಗೆ ತಾನೇ STD ಮಾಡಿದೀನಿ, ಮನೆ ಸಿಕ್ಕಿದಂತ ಅಡ್ರೆಸ್ ಬೇರೆ ಕೊಟ್ಟಿದ್ದೀನಿ. ಇಷ್ಟೊತ್ತಾಗ್ಲೇ ಬರ್ಬೇಕಾಗಿತ್ತು. ಒಂದ್ ವೇಳೆ ನಾವ್ ಮಾತಾಡ್ಬೇಕಾದ್ರೆ ಅವ್ಳು ಬಂದ್ರು ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕೋ ನನಗ್ ನಿನ್ ಮಾತ್ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ನಾನ್ ಹೇಳಿಲ್ವಾ, ಬಂದೇ ಬಿಟ್ಲು. ಇವಳೆ ನನ್ ಹೆಂಡತಿ. ಅಬ್ಬಾ, ಬಂದ್ಯಾ? ಬಾ. ಇವರೆಲ್ಲ ನಿನ್ ಹೆಂಡತಿ ಯಾವಾಗ ಬರ್ತಾಳೆ, ಎಲ್ಲಿ ಹೋಗಿದ್ದಾಳೆ ಅಂತ ಒಂದೇ ಸಮ ನನ್ ಪ್ರಾಣ ತಿಂತಾ ಇದ್ರು. ನೋಡಿದ್ರ ಹಾಗಿದ್ದಾಳೆ ಈ ಸೀತಾಪತಿ ಹೆಂಡತಿ. ಇಲ್ಲಿ ಬಾಯ್ಲಿ. ನಮ್ಮಿಬ್ಬರು ನೋಡಿದವರೆಲ್ಲ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರೆ. ನೀವು ಹಾಗೆ ಹೇಳ್ತೀರಾ ಅಂತ. ಅಯ್ಯಯ್ಯೋ, ನಾನ್ ನೋಡ್ದೆ ನಿನ್ ಕಣ್ಣೆಲ್ಲ ಮಂಜಾಗ್ ಬಿಟ್ಟಿರ್ಬೇಕು ಅಲ್ವಾ ಚಿನ್ನ? ಇವಳು ಯಾವಾಗ್ಲೂ ಹೀಗೇನೆ. ಇವಳಿಗೆ ಚಿಕ್ಕ ವಯಸ್ಸಿಂದ ಪಕ್ಕದಲ್ಲಿರೋ ಕಾಲ್ ತುಳಿದ ಅಭ್ಯಾಸ. ಇವ್ರ ಅಮ್ಮ ಇವಳು ಹೆರೋವಾಗ ಕತ್ತೆನ ಗಾಲ್ಸ್ಕೊತಿದ್ರು ಅಂತ ಕಾಣುತ್ತೆ. ಮದ್ವೆ ಆಗಿಲ್ದಿರೋ ನನ್ನ ಮಗಳನ್ನ ನನ್ನ ಕಣ್ಣು ಮುಂದೆನೆ ತಪ್ಕೊಂಡು ನಿನ್ ಹೆಂಡತಿ ಅಂತ ಹೇಳ್ತಿದ್ಯಲ್ಲೋ, ಎಷ್ಟು ಸೊಕ್ಕೋ ನಿನ್ಗೆ. ನನಗೆ ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ನಿನ್ನ ದಗಲ್ಬಾಜಿ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ.
ಏನ್ರಿ ನೋಡ್ತಾ ಇದ್ದೀರಾ? ಕರೀರಿ ಪೊಲೀಸ್ನ. ನೋಡಿ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನನ್ನ ಹೆಂಡತಿ ದಿಟ್ಟು ಹೀಗೆ ಇದ್ದಾಳೆ. ಇದೇ ಕಣ್ಣು, ಇದೇ ಮೂಗು, ಇದೇ ಬಾಡಿ, ಎಲ್ಲ ಇದೇ ಅಚ್ಚು. ಹಾ ನೋಡಿ ತಾಯಿ, ನಿಮ್ ಮಗಳು ಇವನ್ ಹೆಂಡತಿ ಇದ್ದಾಗೆ ಇದ್ರು ಇರಬಹುದು. ಹಾ ಹೌದು, ಒಂದೇ ಹೋಲಿಕೆ ಇರೋ 7 ಜನ ಈ ಪ್ರಪಂಚದಲ್ಲಿ ಇರ್ತಾರೆ ಅಂತ ವಿಜ್ಞಾನನೇ ಹೇಳಿದೆಯಲ್ಲ. ನೋಡಿದ್ರಾ? ಹಾ, ನಮ್ ಸ್ವಾಮಿನೂ ಇದೇ ಮಾತು ಹೇಳಿದ್ದಾರೆ. ಕೇಳಿದ್ರಾ? ನನ್ ಮಾತ್ ನಂಬಿ ಏನಲ್ವಾ? ಅವಳು ಫೋಟೋ ತೋರ್ಸೋಣ ಅಂದ್ರೆ ಅದು ಬೇರೆ ನನ್ನ ಹತ್ರ ಇಲ್ಲ. ಹಾ ನೋಡಿ ಭುವನೇಶ್ವರಿ ಅವರೇ, ಇವನ್ ಹೆಂಡತಿ ಬಂದ್ಮೇಲೆ ನೋಡೋಣ. ನಮ್ ಲಕ್ಷ್ಮಿ ತರ ಇದ್ರೆ ಪರವಾಗಿಲ್ಲ, ಇಲ್ದಿದ್ರೆ ಮನೆ ಬಿಟ್ಟು ಆಚೆ ಕಳಿಸ್ಬಿಡೋಣ. ಹ್ಮ್ 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 ಸರಿ, ಹ್ಮ್. ಇವ್ರು ಹೇಳಿದ್ರು ಅಂತ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟ್ರ ಒಳಗೆ ನಿನ್ ಹೆಂಡತಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಪೊಲೀಸ್ ಕರ್ದು ಒದ್ದು ಒಳಗಡೆ ಹಾಕಿಸ್ತೀನಿ. ಬಾ ಲಕ್ಷ್ಮಿ. ಹ್ಮ್ ಹಬ್ಬ, ಸದ್ಯಕ್ಕೆ ಹೇಗೋ ತಪ್ಪಿಸ್ಕೊಂಡೆ. ಮುಂದಕ್ಕೆ ಏನ್ ಮಾಡೋದು ಅಂತ ವಿಶ್ರಾಂತಿ ತಗೊಂಡು ಯೋಚನೆ ಮಾಡೋಣ. ಅಮ್ಮ, ನಾನ್ ಕಾಲೇಜ್ ಹೋಗ್ ಬರ್ತೀನಿ. ಹೋಗ್ಬಿಟ್ ಬಾ ಅಮ್ಮ. ಅಮ್ಮ ಲಕ್ಷ್ಮಿ, ನೀನೇನೋ ನಿನ್ ಗಂಡನ ಮೇಲೆ ಕೋಪಿಸ್ಕೊಂಡು ಕೊಲ್ಲಾಪುರಕ್ಕೆ ಹೋಗಿ ನಿಲ್ಸ್ಬಿಟ್ಟೆ. ಪಾಪ ಶ್ರೀನಿವಾಸ ವಿರಹ ವೇದನೆ ತಡ್ಕೊಳ್ಳಾರ್ದೆ ತಿರುಪತಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟ. ದಯವಿಟ್ಟು ಈ ಸೀತಾಪತಿಗೆ ಆ ಗತಿ ತರಬೇಡ ತಾಯಿ, ನನಗೆ ಆಶೀರ್ವಾದ ಮಾಡು. ಲಕ್ಷ್ಮಿ, ಸಾಕ್ ಸುಮ್ನೆ ಇರು, ಇನ್ನೇನು ಮಾತಾಡ್ಬೇಡ. ಏನೋ ದೊಡ್ಡದಾಗಿ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಫಜತಿ ಮಾಡ್ಬಿಟ್ಟಿಯಲ್ಲ. ಹೌದು ಹೌದು, ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಾಗ ಆಯ್ತು. ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ? ಮತ್ತಿನ್ನೇನು, ನೀನ್ ತಾನೇ ಅಡ್ರೆಸ್ ಕೊಟ್ಟಿದ್ದು, ಕರೆಕ್ಟ್ ಆಗಿ ಅಲ್ಲಿಗೆ ಬಂದೆ. ನಿಮ್ ಮನೇಲಿ ಪೋರ್ಷನ್ ಬೇರೆ ಖಾಲಿ ಇತ್ತು, ನೀನ್ ಹೇಳಿದ ಮನೇಲಿ ಇರಬಹುದು ಅಂತ ಅಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ಚೆನ್ನಾಗಿದೆ ನೀನ್ ಹೇಳೋದು. ನಮ್ಮನೆ ಪೋರ್ಷನ್ ಖಾಲಿ ಇದೆ ನಿಜ, ಆದ್ರೆ ಬ್ರಹ್ಮಚಾರಿ ಕೊಡಲ್ಲ, ಮದುವೆ ಆದವ್ರಿಗೆ ಮಾತ್ರ ಕೊಡೋದು ಅಂತ ನನಗ್ ಗೊತ್ತಿದ್ರು ಸುಮ್ನೆ ಮನೆ ಅಡ್ರೆಸ್ ಕೊಡಕ್ ನನಗೇನ್ ಹುಚ್ಚ? ಜಯನಗರ್ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಎಡಕ್ ತಿರ್ಕೊಂತ ನೀನ್ ತಾನೇ ಹೇಳಿದ್ದು. ಯಾವ ರೋಡಿಂದ ಬಂದ್ರಿ? ನಂದಾ ಥಿಯೇಟರ್ ಕಡೆಯಿಂದ ಬಂದೆ. ಅಯ್ಯೋ, ಕಾಂಪ್ಲೆಕ್ಸ್ ಕಡೆಯಿಂದ ಬರ್ಬೇಕಾಗಿತ್ತು. ನೀನ್ ಅದನ್ನ ಹೇಳಿಲ್ವಲ್ಲ. ನಾನ್ ಹೇಳ್ದೆ ಹೋದ್ರೆ ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ನನಗ್ ಗೊತ್ತಾಗ್ಲಿಲ್ಲ. ಏನೋ ಆಗಿದ ಆಗೋಯ್ತು, ಸುಮ್ನೆ ಯಾಕೆ ಹೀಗ್ ಕಿತ್ತಾಡ್ತೀರಾ? ಮೊದ್ಲು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಕರೆಕ್ಟ್ ಅಪ್ಪ. ಲಕ್ಷ್ಮಿ ಸ್ವಲ್ಪ ಸಹಕರಿಸಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಅಯ್ಯೋ, ನನ್ ಕೈಲಿ ಖಂಡಿತ ಆಗಲ್ಲ. ಈಗ ಸಿಗಾಕೊಂಡ್ರೆ ಸಾಲ್ದಾ? ಸುಮ್ನೆ ಯಾಕೆ ಕಿತ್ತಾಡ್ತೀಯ? ಮೊದ್ಲು ಅವ್ರು ಏನ್ ಹೇಳ್ತಾರೆ ಅಂತ ಕೇಳು. ಸರಿ, ಏನ್ ಹೇಳು? ಹಬ್ಬಾ, ಓ ಮೈ ಗಾಡ್, ಇದು ಖಂಡಿತ ನನ್ ಕೈಲಿ ಆಗಲ್ಲ. ಐ ಆಮ್ ಸಾರಿ. ಏನು ಪ್ರಾಬ್ಲಮ್ ಆಗಲ್ಲ, ನಾನ್ ಇರ್ತೀನಲ್ಲ. ನೋಡು, ಆಗಲ್ಲ ಅಂದ್ರೆ ಆಗಲ್ಲ. ಏ ರಾಣಿ, ಬಸ್ ಬಂದ್ ಬಾರೆ. ಲಕ್ಷ್ಮಿ ಲಕ್ಷ್ಮಿ ಪ್ಲೀಸ್. ನಮಸ್ಕಾರ ಸರ್. ನಮಸ್ಕಾರ ಮಾಡು ಅಂತೀರಾ? ಅದು ನಿಮ್ಮಿಷ್ಟ, ಮಾಡಿದ್ರೆ ಮಾಡಿ, ಬಿಟ್ರೆ ಬಿಡಿ. ಈಗ ಏನ್ ಮಾಡು ಅಂತೀರಾ? ನಿಮ್ ಕಾಲೇಜ್ನಲ್ಲಿ ಓದ್ತಿದ್ದಾಳಲ್ಲ ಪಾಂಡುರಂಗ ಅವ್ರ ಮಗಳು ಲಕ್ಷ್ಮಿ ಅಂತ, ಅವಳನ್ನ ಸ್ವಲ್ಪ ಕರೆಸ್ತೀರಾ? ಯಾಕೆ? ಬೆಳಿಗ್ಗೆ ಅವ್ರ ತಂದೆಗೆ ಅವ್ರಿಗೇನಾಯ್ತು? BP ಹೆಚ್ಚಾಗಿ ತಲೆ ತಿರುಗ್ತು. ತಲೆ ತಿರುಗ್ತಾ? ಅಷ್ಟೇ ಅಲ್ಲ, ಹಾರ್ಟ್ ಅಟ್ಯಾಕ್ ಕೂಡ ಆಯ್ತು. ಹಾರ್ಟ್ ಅಟ್ಯಾಕ್? ಇಷ್ಟೊತ್ತಿಗೆ ಹೋಗಿರ್ಬೋದು ಅಂತೀರಾ? ಇದ್ರೂ ಇರಬಹುದು. ಓ ಮೈ ಗಾಡ್, ಓ ಮೈ ಗಾಡ್. ರಾಮಚಂದ್ರ, ರಾಮಚಂದ್ರ. ಏನ್ ಸರ್? ಫೈನಲ್ BA C ಸೆಕ್ಷನ್. ಲಕ್ಷ್ಮಿ ಅನ್ನೋ ಹುಡುಗಿನ ನಾ ಹೇಳ್ದೆ ಅಂತ ಅರ್ಜೆಂಟ್ ನೀ ಕರ್ಕೊಂಡು ಹೋಗಯ್ಯ. Thank you, sir. ಬರ ಇಲ್ಲಿ, ನಾನ್ ಹೇಳ್ದೆ ಅಂತ ಕರ್ಕೊಂಡ್ ಬರಯ್ಯ ಇಲ್ಲಿಗೆ. ಸರಿ ಸರ್. ಓ ಮೈ ಗಾಡ್, ಎಂತ ಕೆಲಸ ಆಗೋಯ್ತು ಸರ್. ಒಂದ್ ಸ್ಮಾಲ್ ರಿಕ್ವೆಸ್ಟ್. ಬೆಳಿಗ್ಗೆ ತಂದೆ ಮಗಳಿಗೂ ಒಂದೇ ಜಗಳ. ಜಗಳ ಆಡಿದ್ರ? ಬರೀ ಜಗಳ ಅಲ್ಲ ಸರ್, ಸಿಕ್ಕಾಪಟ್ಟೆ ಹಾರಾಟ, ಹೊಡೆದಾಟ, ಹುಡುಗಾಟ. ಅದಕ್ಕೆ ಅವಳು ಬರಲ್ಲ ಅಂತಿದ್ದಾಳೆ. ಯು ಡೋಂಟ್ ವರಿ, ಲಕ್ಷ್ಮಿನ ನಿಮ್ ಜೊತೆ ಕಳ್ಸ್ಕೊಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸಾ? ಹೌದು ಸರ್, ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಂತೆ. ನಾನ್ ಬರಕ್ ಹೇಳದ್ನ? ಎಸ್. ಯಾಕೆ ಏನು ಅಂತ ಕೇಳಬಾರ್ದು. ನೀನು ಅರ್ಜೆಂಟ್ ಆಗಿ ಇವನ್ ಜೊತೆ ಹೋಗ್ಬೇಕು, ಇವ್ನು ಹೇಳ್ದಾಗ ನೀನ್ ಕೇಳ್ಬೇಕು. ಸರ್, ಇವ್ರ ಜೊತೆನಾ? Yes. ನೋ, ನಾನ್ ಖಂಡಿತ ಹೋಗಲ್ಲ. ನೋಡಿದ್ರ ಸರ್, ಇವಳು ಹಠ ಮಾಡ್ತಾಳೆ ಅಂತ ನಾನು ಹೇಳಿಲ್ಲ. ಪ್ರಿನ್ಸಿಪಲ್ ಆಗಿ ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ನೀನು ಇವನ್ ಜೊತೆ ಹೋಗ್ಲೇಬೇಕು. ಸರ್, ಅದು ನಿಮಗೆ ಗೊತ್ತು. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ನೀನು ಇವನ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಕಾಲೇಜಿಂದ ಡಿಬಾರ್ ಮಾಡ್ಬಿಡ್ತೀನಿ. ಗೋ 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 ಗೋ. ಕರ್ಕೊಂಡೋಗಿ. ಥ್ಯಾಂಕ್ ಯು ಸರ್. ಬಾ. ಮೈ ಗಾಡ್. ಪಾಂಡುರಂಗ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ.
ಭುವನೇಶ್ವರಿ ಅವರೇ, ಪಾಂಡುರಂಗ ಅವರೇ, ರಾಧಾಕೃಷ್ಣ ಅವರೇ, ಸಿಂಗಾರು, ಯೋ ಸ್ವಾಮಿ ಎಲ್ಲ ಬನ್ನಿ ಆಚೆಗೆ. ನೋಡಿ ನನ್ನ ಹೆಂಡತಿ ಕರ್ಕೊಂಡ್ ಬಂದಿನಿ ಇಲ್ಲಿಗೆ. ಬಾ, ಇಳಿದು ಬಾ. ಅಮ್ಮನ್ಕ ನೋಡಿದ್ರೆ ಕೈ ಕಾಲು ಗಡ 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 ನಡುಗುತ್ತೆ. ನೀನ್ ಈ ಸಮಯದಲ್ಲಿ ಹೆದರ್ಕೊಂಡ್ರೆ ಎಲ್ಲ ಎಡವಟ್ಟು ಹೋಗುತ್ತೆ ಅಷ್ಟೇ. ಧೈರ್ಯವಾಗಿರು. ಏನ್ ಹಾಗೆ ನೋಡ್ತಿದ್ದೀರಾ? ಇವಳು ನನ್ನ ಹೆಂಡತಿ ಲಕ್ಷ್ಮೀಬಾಯಿ. ಮಹಾಲಕ್ಷ್ಮಿ ಬಾಯ್. ಇವರು ಈ ಮನೆ ಮಾಲೀಕರು ಭುವನೇಶ್ವರಿ ಅಂತ. ಏನ್ ಹಾಗೆ ನೋಡ್ತಿದ್ಯಾ? ಶುರು ಹಚ್ಕೋ. ಏನ್ ಚಲೋ ಅದಲ್ರಿ ಈಕಿ. ಯವ್ವಾ, ಈ ನಿನ್ ಕೆನ್ನಿ ಧಾರವಾಡ ಬೇಡ ಅಂದಂಗದ. ಈ ನಿನ್ ತುಟಿ ಅಪ್ಪಟ ತುಪ್ಪದಾಗ ಕರ್ದ ಬೆಳಗಾವಿ ಕೊಂದ ಕೊಂದ ಅಂದಂಗೈತಿ. ನೀ ಏನ ಹೇಳ ಯವ್ವ, ನೀ ಪೂರ ಗೋಕಾಕದ ಕರ್ದಂಟಿದಂಗಿದಿ. ಅನುಮಾನ ಇಲ್ಲ ಬಿಡೆ. ನಿನ್ನ ಒಮ್ಮೆ ನೋಡಕತ್ನಂದ್ರ ಮತ್ತ ಮತ್ತ ನೋಡೋಣ ಅನಿಸ್ತೈತಿ. ನೀ ಬಾಳ್ ಶಾಣೆಕದಿ ಅಂತ ನನ್ ಹಿರಿಯ ಕಾಗಜ ಬರ್ದಾನ. ಲಕ್ಷ್ಮೀಬಾಯಿ ಇವರು ಗೊತ್ಕಂಡ್ ಬಿಡ ಹಿರಿಯ, ಈಕಿ ಗಂಡ ಹೌದಲ್ರಿ? ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟಿಯನಂತ ನೀನು. ಅದಾರಿ ಮತ್ತ ಹುಬ್ಬಳ್ಳಿ ಮಂದಿ ಶಾಣಿತನ. ಹೌದು ಹೌದು. ಇವ ಯಾರಿವ? ಧಾರವಾಡದ ಎಮ್ಮಿ ಅದ್ದಂಗ ಅದಾನ. ಇವ ಮಾರಿ ನೋಡ ಯಪ್ಪ, ಸೊಲ್ಲಾಪುರ ಚಪ್ಪಲಂಗ ಚಪ್ಪಲಿ ಆಗ್ಯಾವ. ಒಟ್ಟಾರೆ ಇವ ನೋಟಾನ ಭಯಂಕರ ಕೆಡ್ತೈತ್ ಬಿಡ್ರಿ ಯಪ್ಪ. ಬೇ ಯಾಕ ಬೇ ಹಂಗ ನೋಡಕತ್ತಿ? ಒಳ್ಳೆ ಬಿಜಾಪುರದ ಗೊಮ್ಮಟ್ ನೋಡ್ದಂಗ. ನಿನ್ನ ನೋಡ್ತಾ ಇದ್ರೆ ಪ್ರತ್ಯಕ್ಷ ನನ್ನ ಮಗಳೇ ಎದುರು ಬಂದು ನಿಂತ ಹಾಗಿದೆ. ಅನುಮಾನನೇ ಇಲ್ಲಮ್ಮ. ನಿನಗೂ ನಮ್ ಲಕ್ಷ್ಮಿಗೂ ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಅಚ್ಚೊತ್ತದಾಗಿದ್ದೀರಾ ನೀವು. ನಾನ್ ಹೇಳಿಲ್ವಾ ಇಬ್ರು ಒಂದೇ ತರ ಅಂತ? ಹೌದು, ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಅದೇ ಕಿವಿ. ಏಟ್ ಲಕ್ಷ್ಮಿನೇ. ಡೌಟೇ ಇಲ್ಲ. ಡ್ರೆಸ್ ಮಾತ್ರ ಚೇಂಜು ಅಷ್ಟೇ. ಭಾಷೆನೂ ಸ್ವಲ್ಪ ಚೇಂಜು. ಹುಬ್ಬಳ್ಳಿ ಹುಡುಗಿ ಅಲ್ವೇ? ಹಾ. ಹೆಂಗಸಾಗಿ ನೀನು ಜರ್ದ ಹಾಕೋತಾ ಇದೀಯಾ? ಆ ಕಡೆ ಸ್ವಲ್ಪ ಹಾಗೇನೆ ಅಲ್ವಾ ಲಕ್ಷ್ಮೀಬಾಯಿ? ತಿಳಿರಲ್ಲ ಮತ್ತ. ಮುಂಜಾನೆ ಜಳಕ ಮಾಡಿ ಜುಣ್ಕಾ ಜೊತೆ 4 ರೊಟ್ಟಿ ಹೊರದಾದ್ಮ್ಯಾಗ ಜರ್ದ ಹಾಕೊಂಡ್ ಜಿಗಿತಾ ಬಂದಿರಾಕಿನ. ನನ್ನ ಹಾದ್ಯಾಗ ಯಾರಾದ್ರೂ ತಲೆ ಇಟ್ರಂದ್ರ ಆ ಹೇಳ್ಕೊಳ್ಳೋದ್ ಎಲ್ಲವೂ ನಾನೇ ಮಾಡಿ ಹೇಳ್ತೀನ್ರಿ. ಸೊಂಟ ಮುರ್ಕೊಂತಾನವ. ಈಗೇನ್ ಹೇಳ್ತೀರಿ ಭುವನೇಶ್ವರಿ ಅವರೇ? ನಿನ್ನ ಮಾತಿನಲ್ಲಿ ನಂಬಿಕೆ ಬಂತು ಸೀತಾಪತಿ. ಹೌದು ಹಿರಿಯ, ನೀನ್ ಹೆಂಡ್ತಿನ್ ಕರ್ಕೊಂಡ್ ಬರ್ಲಿಲ್ಲ ಅಂತ ಯಾರೋ ಅಗ್ದಿ ತ್ರಾಸ ಕೊಡಕತ್ತಾರಂತ ಫೋನ್ ಹಚ್ಚಿದ್ಯಲ್ಲ. ಇಷ್ಟ್ರಾಗ ಯಾರು ಮತ್ತ? ಇವ ಏನ ಸರಲ್ಲ ಮತ್ತ? ಯಾಕ್ಲೇ ಮಂಗ್ಯ ಕೊಡಬಾರ್ದು ಒಂದ್ ಕೊಟ್ಟ ಇಡಬಾರ್ದು ಇಟ್ಟಿ ಮಗನ ಹಕ್ಕಿನ. ಲಕ್ಷ್ಮೀಬಾಯಿ ಹೋಗ್ಲಿ ಬಿಡಮ್ಮ, ಏನೋ ತಪ್ಪಾಯ್ತು. 1 ನಿಮಿಷ. ಲಕ್ಷ್ಮಿ. ಲಕ್ಷ್ಮಿ ಅಲ್ಲ, ಲಕ್ಷ್ಮೀಬಾಯಿ. ಬಾಯಿ ಬಾಯಿ. ನೀನ್ ಏನೇ ಹೇಳು, ನನಗಂತೂ ನಂಬಕ್ ಆಗ್ತಾನೇ ಇಲ್ಲ. ನೀವು ನಂಬಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನಿಮ್ ಯಜಮಾನ್ರು ನಂಬುದ್ರಲ್ಲ, ನನಗಷ್ಟು ಸಾಕು. ಯಾರು ಒಳಗಡೆ ಹೋದ್ರಲ್ಲ ಅವರು. ನಡಿ ಲಕ್ಷ್ಮೀಬಾಯಿ.